ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ
ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ರೈತರು ಬೆಳೆದ ಈರುಳ್ಳಿ, ಹತ್ತಿ, ಕಬ್ಬು, ಸೋಯಾಬೀನ್ ಮತ್ತು ತೊಗರಿ ಮುಂತಾದ ಬೆಳೆಗಳಿಗೆ ಬೆಂಬಲ ಬೆಲೆ ನಿಗದಿ ಮಾಡಬೇಕು, ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ನವೆಂಬರ್ 26ರಂದು ಅಖಿಲ ಭಾರತ ಕಿಸಾನ್ ಮಹಾಸಭಾದ ವತಿಯಿಂದ ಕಲಬುರಗಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಭೀಮಾಶಂಕರ್ ಮಾಡಿಯಾಳ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಪ್ರಧಾನಿಯವರು ನವದೆಹಲಿಯಲ್ಲಿ ನಡೆದಿರುವ ಐತಿಹಾಸಿಕ 13 ತಿಂಗಳ ಹೋರಾಟಕ್ಕೆ ಮಣಿದು 3 ಕರಡ ಕಾನೂನನ್ನು ಲೋಕಸಭೆಯಲ್ಲಿ ಹಿಂದೆ ಪಡೆದು ಕೃಷಿ ಬೆಳೆಗೆ ಎಂಎಸ್ಪಿ ಬೆಲೆ ನಿಗದಿ ಮಾಡುವುದಕ್ಕೆ 1 ವರ್ಷ ಅವಧಿಯಲ್ಲಿ ಇಲ್ಲಿಯವರೆಗೆ 5 ವರ್ಷ ಗತಿಸಿದ್ರೂ ಕೂಡ ಎಂಎಸ್ಪಿ ದರ ನಿಗದಿ ಮಾಡಿಲ್ಲ. ಆದ ಕಾರಣ ಎಲ್ಲಾ ಕೃಷಿ ಉತ್ಪಾದನೆಯ ಬೆಲೆ ಸಂಪೂರ್ಣವಾಗಿ ಬೆಳೆಗಳ ಮೇಲೆ ಕುಸಿತವಾಗಿದೆ. ಅಷ್ಟೇ ಅಲ್ಲದೆ ಅಮೆರಿಕ ಜೊತೆ ಶುಲ್ಕರಹಿತ ವ್ಯಾಪಾರ ಒಪ್ಪಂದಕ್ಕೆ ಪ್ರಧಾನಿಗಳು ಒಪ್ಪಿಗೆ ಕೊಟ್ಟಿದ್ದಕ್ಕೆ ಹಾಲು, ಮೆಕ್ಕೆಜೋಳ, ಹತ್ತಿ, ಮೀನು ಇತ್ಯಾದಿ ಉತ್ಪನ್ನಗಳನ್ನು ಕಡಿಮೆ ಬೆಲೆಗೆ ಆಮದು ಮಾಡಿಕೊಳ್ಳುತ್ತಿರುವುದರಿಂದ ನಮ್ಮ ರೈತರು ಬೆಳೆದ ಬೆಳೆಗಳಿಗೆ ಹೊಡೆತ ಬೀಳುತ್ತಿದೆ. ಹೀಗಾಗಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಆಧಾರದ ಮೇಲೆ ಬೆಲೆ ನಿಗದಿ ಮಾಡಬೇಕು. ಈ ವರ್ಷ ರೈತರು ಬೆಳೆದ ಈರುಳ್ಳಿ, ಹತ್ತಿ, ಕಬ್ಬು, ಸೋಯಾಬೀನ್ ಮತ್ತು ತೊಗರಿ ಸೇರಿದಂತೆ ಇನ್ನಿತರೆ ಬೆಳೆಗಳಿಗೆ ಬೆಂಬಲ ಬೆಲೆ ನಿಗದಿ ಮಾಡಬೇಕು. ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಬೇಕು. ರೈತರ ಬ್ಯಾಂಕ್ ಸಾಲ ಮನ್ನಾ ಮಾಡಬೇಕು. ಬೆಳೆ ಹಾನಿಯ ಪರಿಹಾರವನ್ನ ಶೀಘ್ರದಲ್ಲಿಯೇ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿ ನವೆಂಬರ್ 26ರಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಖಿಲ ಭಾರತ ಕಿಸಾನ್ ಮಹಾಸಭಾದ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಕಲಬುರಗಿಯಲ್ಲಿ ಸಹಿತ ನಾವು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ 26ರಂದು ಎಲ್ಲ ರೈತರ ವಿವಿಧ ಬೇಡಿಕೆ ಇಟ್ಕೊಂಡು ಬೃಹತ್ ಪ್ರಮಾಣದ 12 ಗಂಟೆಗೆ ಹೋರಾಟ ಹಮ್ಮಿಕೊಂಡಿದ್ದೇವೆ. ಹಲವಾರು ವಿಷಯಗಳ ಕುರಿತು 2 ದಿನದಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಚಿರಸಾಗರ್ ಅವರು ಸಾಕಷ್ಟು ವಿಷಯಗಳ ಕುರಿತು ಈಗಾಗಲೇ ಹೇಳಿದ್ದರು. ನಿನ್ನೆ ನಾವು ಆಳಂದ ತಾಲೂಕಿನ ಖಜೂರು ಸರ್ಕಲ್ನ 15-20 ಹಳ್ಳಿಗಳಿಗೆ ಭೇಟಿ ನೀಡಿದಾಗ ನಮ್ಮ ಭಾಗದಲ್ಲಿ ಉಳ್ಳಾಗಡ್ಡಿ ಹೆಚ್ಚಿನ ಪ್ರಮಾಣದಲ್ಲಿ ಈ ವರ್ಷ ಮಳೆ ಬಂದು ಎಲ್ಲ ಬಾವಿಗಳು, ಬೋರ್ಗಳು ನೀರು ಹೆಚ್ಚಾಗಿದ್ದರಿಂದ ಉಳ್ಳಾಗಡ್ಡಿ ಬೆಳೆದಿದ್ದಾರೆ ರೈತರು. ಆದರೆ ಕ್ವಿಂಟಲ್ಗೆ ಈಗ 300 ರೂಪಾಯಿ 400 ರೂಪಾಯಿ ಕ್ವಿಂಟಲ್ ಉಳ್ಳಾಗಡ್ಡಿ ಖರೀದಿ ಕೇಂದ್ರದಲ್ಲಿ ನಡೀತಾ ಇದೆ. ಹೈದರಾಬಾದ್, ಬೆಂಗಳೂರು, ಮುಂಬೈ, ಪುಣೆ ಎಲ್ಲ ಕಡೆ ರೈತರು ಬೆಳೆದು ಒಯ್ತಾ ಇದ್ದಾರೆ. ಆದರೆ ಏನು ಲಾರಿ ಮಾಡ್ಕೊಂಡು ಹೋಗ್ತಾರವರು, ಆ ಲಾರಿ ಬಾಡಿಗೆ ಸಹಿತ ಬರ್ತಾಯಿಲ್ಲ. ಅಂಥ ಸಂಕಷ್ಟದ ಸ್ಥಿತಿಯಲ್ಲಿ ರೈತರು ನಮ್ಮ ಜಿಲ್ಲೆಯಲ್ಲಿ ಉಳ್ಳಾಗಡ್ಡಿ, ಏನು ಮೆಣಸಿನಕಾಯಿ ಆಗಿರ್ಬೋದು, ಉಳ್ಳಾಗಡ್ಡಿ ಆಗಿರ್ಬೋದು, ಕಾಯಿಪಲ್ಯಗಳು, ರೈತರ ಪರಿಸ್ಥಿತಿ ಬಾಳೆ, ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಬಾಳೆ 200-300 ರೂಪಾಯಿ ಕ್ವಿಂಟಲ ಬಾಳೆ ಹೋಗ್ತಾಯಿದೆ. ಈಗ ನಮ್ಮದೇ ಆಳಂದ ತಾಲೂಕು ಮಾಡಾಳದಲ್ಲಿ ಖುದ್ದು ನಮ್ಮದೇ 200-300 ಗಿಡಗಳು ಬಿದ್ದು ಹಾಳಾಗಿ ಹೋಗ್ತವೆ.
ಭಾಗವಹಿಸ್ರೆ ಕಡಿಮೆ ಬೆಲೆಯಲ್ಲಿ ಒಯ್ಯಿರಿ ಅಂದರೂ ಸಹಿತ ಅವರು ಒಯ್ಲಿಕ್ಕೆ ಇಲ್ಲ ರೇಟ್ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೀಗಾಗಿ ಏನು ಹತ್ತಿ, ತೊಗರಿ, ಈ ಭಾಗದಲ್ಲಿ ಬೆಳತಕ್ಕಂಥ ಉಳ್ಳಾಗಡ್ಡಿ, ಕಾಯಿಪಲ್ಯಗಳು, ಕಬ್ಬಿ, ಪ್ರತಿಯೊಂದು ಬೆಳೆಗಳಿಗೆ ಡಾಕ್ಟರ್ ಸ್ವಾಮಿನಾಥನ್ ವರದಿಯ ಆಧಾರದ ಮೇಲೆ ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸಿ ಖರೀದಿ ಕೇಂದ್ರ ಸರ್ಕಾರದಿಂದ ಬೆಲೆ ನಿಗದಿಗೊಳಿಸಿ ಖರೀದಿ ಕೇಂದ್ರ ಪ್ರಾರಂಭಿಸ್ಬೇಕಂತ ಹೇಳಿ ಒತ್ತಾಯಿಸಿ ನಾವು ಈ ಒಂದು 26ನೇ ತಾರೀಕು ಬೃಹತ್ ಹೋರಾಟ ಹಮ್ಮಿಕೊಂಡೆವು. ಅದೇ ರೀತಿಯಾಗಿ ರೈತರ ಬ್ಯಾಂಕ್ ಸಾಲ ಇಲ್ಲಿರ್ತಕ್ಕಂಥ ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಬೋದು, ಫೈನಾನ್ಸ್ಗಳಾಗಿರ್ಬೋದು, ಮೈಕ್ರೋ ಫೈನಾನ್ಸ್ಗಳು, ರೈತರ ಪ್ರತಿಯೊಂದು ಸಾಲ ಮನ್ನಾ ಮಾಡಬೇಕು. ಮತ್ತು ಅತಿವೃಷ್ಟಿ ಈ ವರ್ಷ ಅತಿ ಮಳೆ ಬರೋದ್ರಿಂದ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮಳೆ ಬರೋದ್ರಿಂದ ಇಲ್ಲಿ ತನಕ ಯಾವುದೇ ರೈತರಿಗೆ ಪರಿಹಾರ, ಬೆಳೆ ನಷ್ಟ ಪರಿಹಾರ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಇಲ್ಲಿ ತನಕ 3 ತಿಂಗಳ ಲೇಟ್ ಆದರೂ ಹಾಕಿಲ್ಲ. ತಕ್ಷಣ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸಹಿತ ರೈತರ ನೆರವಿಗೆ ಬಂದು ಆ ಪರಿಹಾರಧನ ತಕ್ಷಣ ಬಿಡುಗಡೆ ಮಾಡಿ ಅವ್ರ ಅಕೌಂಟ್ಗಳಿಗೆ ಹಾಕ್ಬೇಕಂತೇಳಿ ಒತ್ತಾಯಿಸಿ ನಾವು 26ನೇ ತಾರೀಕು ಹೋರಾಟ ಮಾಡಿಕೊಂಡಿದ್ದೇವೆ. ಅದು ಕಲಬುರಗಿ ಜಿಲ್ಲೆಯ ಎಲ್ಲ ರೈತರು, ಕೃಷಿ ಕೂಲಿ ಕಾರ್ಮಿಕರು ನಮ್ಮ ನಡೀತಕ್ಕಂಥ 26ನೇ ನವೆಂಬರ್ ಏನು ಹೋರಾಟದಿಡಿ ದೇಶಾದ್ಯಂತ. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಸುಲಭ ಶೌಚಾಲಯಗಳನ್ನು ನಿರ್ವಹಣೆಗೆ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗಳಿಗೆ ನೀಡಬೇಕು. ಹೊರ ರಾಜ್ಯದ ಬಿಹಾರಿಗಳಿಗೆ ನಿರ್ವಹಣೆಗೆ ಕೊಡಬಾರದು ಎಂದು ಸಫಾಯಿ ಕರ್ಮಚಾರಿ ಆಂದೋಲನದ ಮುಖಂಡರಾದ ರಾಜ್ಕುಮಾರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಮಹಾನಗರ ಪಾಲಿಕೆ ಅಧೀನದಲ್ಲಿ ಸುಮಾರು 160 ಕುಟುಂಬಗಳು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗಳಾಗಿದ್ದು, ಸದರಿಯವರಿಗೆ ಹೊಸದಾಗಿ ನಿರ್ಮಿಸಿದ ಸುಲಭ ಶೌಚಾಲಯಗಳನ್ನು ನಿರ್ವಹಣೆಗೆ ನೀಡಬೇಕೆಂದು ಸುಮಾರು ಬಾರಿ ವಿನಂತಿಸಿದ್ರೂ ಸಹ ಪಾಲಿಕೆಗೆ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಟೆಂಡರ್ನಲ್ಲಿ ಎಂಎಸ್ ಸರ್ಟಿಫಿಕೇಟ್ ಇರುವವರಿಗೆ ಪ್ರಾತಿನಿಧ್ಯ ನೀಡುತ್ತಿದ್ದೀರಿ ಎಂದು ಹೇಳುತ್ತಿದ್ದು, ಆದರೆ ಇದೀಗ ಸದರಿ ಶೌಚಾಲಯಗಳನ್ನು ಹೊರ ರಾಜ್ಯದ ಬಿಹಾರಿಗಳಿಗೆ ನೀಡುತ್ತಿದ್ದಾರೆ. ನಗರದ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗಳು ಕಡು ಬಡವರಾಗಿದ್ದು, ಅವರಿಗೆ ಪುನರ್ವಸತಿಗೊಳಿಸುವ ಜವಾಬ್ದಾರಿ ಪಾಲಿಕೆಯವರದಾಗಿದೆ. ಅಧಿಕಾರಿಗಳು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗಳಿಗೆ ನಿರ್ವಹಣೆಗೆ ನೀಡದೆ ಹೊರ ರಾಜ್ಯದ ಬಿಹಾರಿಗಳಿಗೆ ನೀಡುತ್ತಿದ್ದು, ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ನಾವು ಯಾವುದೇ ಟೆಂಡರ್ನಲ್ಲಿ ಭಾಗವಹಿಸಿದ್ರೆ ಬೇರೆ ಬೇರೆ ತರಹದ ನಿರ್ಬಂಧನೆ ಸೇರಿಸಿ ದುರುದ್ದೇಶದಿಂದ ನಮಗೆ ನೀಡದೆ ಅಧಿಕಾರಿಗಳು ತಮ್ಮ ಲಾಭಕ್ಕೋಸ್ಕರ ಬಿಹಾರಿಗಳಿಗೆ ನೀಡುತ್ತಿದ್ದಾರೆ. ಒಂದು ವೇಳೆ ಮಹಾನಗರ ಪಾಲಿಕೆ ಹಾಗೂ ಕಲಬುರಗಿ ಜಿಲ್ಲೆ ಪುರಸಭೆ, ನಗರಸಭೆ ಅಧಿಕಾರಿಗಳು ಬಿಹಾರಿಗಳಿಗೆ ನಿರ್ವಹಣೆಗೆ ನೀಡದೆ ನಮ್ಮ ಮ್ಯಾನ್ ಹೋಲ್ ಸ್ಕ್ಯಾವೆಂಜರ್ಗಳಿಗೆ ನೀಡಬೇಕು. ಇಲ್ಲದೆ ಹೋದರೆ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ವ್ಯಾಪ್ತಿಯಲ್ಲಿ ಬರುವ ಸುಲಭ ಶೌಚಾಲಯಗಳನ್ನು ಹೊಸದಾಗಿ ನಿರ್ಮಾಣ ಮಾಡ್ಯಾರ. ಅದನ್ನು ಮ್ಯಾನ್ಯುವಲ್ ಸ್ಕ್ಯಾವೆಂಜರಿಗೆ ಕೊಡಬೇಕು ಮತ್ತು ಅವ್ರಿಗೆ ಪುನರ್ವಸತಿಯಲ್ಲಿ ಇದು ಅಂತೇಳಿ ನಾವು ಭಾಳಷ್ಟು ಸಾರಿ ಲೆಟ್ರನ್ನು ಕೊಟ್ಟಿವಿ. ಮತ್ತು ಪೌರಾಡಳಿತ ಏನು ಸಚಿವರು ಇದ್ದಾರೆ ರಹೀಮ್ ಖಾನ್ ಅವ್ರ ಲೆಟ್ರನ್ನು ನಾವು ಅವ್ರಿಗೆ ಕಮಿಷನರ್ ಕೊಟ್ಟಿದ್ದೀವಿ. 7 ಅವ ಸರ್. 7 ಅವ್ರಿ. ರಾಮ ಮಂದಿರ ಸರ್ಕಲ್ ನಿಯರ್ ಅಲನ್ ಚೆಕ್ ಪೋಸ್ಟ್ ಪಂಚಗಂಗಾ. ಹಾಂ ಸರ್, ಅದ್ರಾಗ ಇದೆ ಸರ್. ಇನ್ನೂ ಅಳಿವು ಸಾಕಷ್ಟು ಅವ ಸರ್. ಅವೆಲ್ಲ ಬಿಹಾರಿಗಳಿಗೆ ಕೊಡ್ಲತ್ತಾರ ಅವರು. ಆ ಹೊರ ರಾಜ್ಯದ ಬಂದದ್ದು ಬಿಹಾರಿಗಳಿಗೆ ಯಾಕೆ ಕೊಡ್ತೀರಿ? ನಾವು ಲೋಕಲ್ನಿಂದ ನಾವು ತಾತ ಅವ್ರ ಕಾಲದಿಂದ ಇಲ್ಲಿ ಕೆಲಸ ಮಾಡ್ಕೊತ ಬಂದಾರ. ಅದು ನಮಗೆ ಕೊಟ್ಟಂತ ಸಾಕಷ್ಟು ಸಾರಿ ಲೆಟ್ರನ್ನು ಕೊಟ್ಟಿವಿ, ಮಿನಿಸ್ಟ್ರಿ ಲೆಟ್ರನ್ನು ತಂದು ಕೊಟ್ಟಿವಿ ಅವರಿಗೆ, ಕಮಿಷನರ್ ಸರ್ ಕೇಳ್ತಾರೆ ಸರ್ ನಮಗೆ, ನಿಮಗೆ ಕೊಡ್ಬೇಕಂತ. ಅದು ಟೆಂಡರ್ನಲ್ಲಿ MS ಸರ್ಟಿಫಿಕೇಟ್ ಇದ್ದವ್ರಿಗೆ ನಾವು ಆದ್ಯತೆ ಕೊಡ್ತೀವಿ ಅಂತೇಳಿ ಅದನ್ನು ನಮೂದನೆ ಮಾಡ್ಯಾರ. ಕಮಿಷನರ್ ಹೋಗಿ ಕೇಳಿದೆವಪ್ಪ ಅಂದ್ರೆ ನಾವು ಕೊಡಲ್ಲ, ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗೆ ಯಾಕೆ ಕೊಡಬೇಕು ಅಂತ ಹೇಳ್ತಾರೆ ಅವರು. ಒಟ್ಟಾಗಿ ನೋಡ್ಬೇಕಂದ್ರೆ ಸರ್ ಇದರಲ್ಲಿ ಅಧಿಕಾರಿಗಳು ಲೋಪ ಜಾಸ್ತಿ ಅದ. ಲೋಕಲ್ದವ್ರಿಗೆ ಕೊಡೋದು ಬಿಟ್ಟು ಬಿಹಾರಿಗಳಿಗೆ ಕೊಟ್ರೆ ಯಾಕೆ ಲೋಕಲ್ನಿಂದ ಅವ್ರಿಗೆ ಅವ್ರ ಸ್ವಂತ ವೆಚ್ಚ ಇದು ಆಗಲ್ಲ. ಟೆಂಡರ್ ಹಾಕಿವಿ ಸರ್ ನಾವು. ಇಲ್ಲ, ಅದು ಕರೆಕ್ಟ್ ಸರ್. ನಾವು ಲೋಕಲ್ದವ್ರು ನಮಗೆ ಆದ್ಯತೆ ಕೊಡ್ಬೇಕಲ್ರಿ ಅವರು. ಇಲ್ಲ ಸರ್, ಒಂದು ಟೆಂಡರ್ ಕಂಡೀಷನ್ ಕರೆದಾರ ಸರ್. ನನ್ನ ಬಳಿ ಅದರ ಟೆಂಡರ್ ಕಾಪಿ ಐತೆ. ಅದರ ಕಂಡೀಷನ್ ಬೇರೆ ಹಾಕ್ಯಾರ ಸರ್. ಮತ್ತು ಟೆಂಡರ್ ಕಂಟಿನ್ಯೂ ಟೆಂಡರ್ನಾಗ ಟೆಂಡರ್ ಕಂಡೀಷನ್ ಬೇರೆ ಹಾಕ್ಯಾರ. ಈಗ 60,000 ಒಂದು ಟೆಂಡರ್ ಐತೆ ಸರ್. ಅದ್ರದ್ದು ಬ್ಯಾಂಕ್ ಸರ್ಟಿಫಿಕೇಟ್ 60,000 ಬೇಕಲ್ಲ, ಅದಕ್ಕೆ 4 ಲಕ್ಷದ ಕೇಳ ಸರ್. ಬಲ್ಲಿ ಕಾಪಿ ಐತೆ ಕೊಡ್ರಿ ಅಂದ್ರೆ ನಿಮ್ಗೆ ಕೊಟ್ಬಿಡ್ತೀನಿ ಸರ್ ಇಲ್ಲೇ.
ಜೇವರ್ಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿನ ರಶೀದ್ ಮುತ್ಯ ಅವರ ಮೇಲೆ ಹಲ್ಲೆ ಮಾಡಿದ ಬಿಜೆಪಿ ಮತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಈ ಕೂಡಲೇ ಬಂಧಿಸಬೇಕು ಮತ್ತು ಅವರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಎಂದು ಭೀಮ್ ಆರ್ಮಿಯ ರಾಜ್ಯ ಅಧ್ಯಕ್ಷ ಸಂತೋಷ್ ಬಿಪಾಳ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಯಾವುದೇ ಸ್ಥಳದಲ್ಲಿ ಯಾವುದೇ ಊರಿನಲ್ಲಿ ಬದುಕು ಮತ್ತು ಜೀವಿಸುವ ಹಕ್ಕನ್ನು ನಮ್ಮ ಸಂವಿಧಾನ ನೀಡಿದೆ. ಆದರೆ ಮೊನ್ನೆ ಬಿಜೆಪಿ ಮತ್ತು ಹಿಂದೂ ಸಂಘಟನೆ ಕೆಲ ಮುಖಂಡರು ಜೇವರ್ಗಿ ತಾಲೂಕಿನ ನಾರಾಯಣಪುರ ಗ್ರಾಮದ ರಶೀದ್ ಮುತ್ಯ ಅವರ ಮೇಲೆ ಕೊಲೆಗೆ ಯತ್ನ ಮಾಡಿ ಹಲ್ಲೆ ಮಾಡಿರುವುದನ್ನ ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಈ ಕೂಡಲೇ ರಶೀದ್ ಮುತ್ಯ ಅವರ ಮೇಲೆ ಹಲ್ಲೆ ಮಾಡಿರುವವರನ್ನ ಬಂಧಿಸಬೇಕು ಮತ್ತು ಅವರಿಗೆ ಸೂಕ್ತವಾಗಿ ಭದ್ರತೆ ನೀಡಬೇಕೆಂದು ಆಗ್ರಹಿಸಿದರು. ರಶೀದ್ ಮುತ್ಯ ಅವರ ಮೇಲೆ ಮೊನ್ನೆ ನಾರಾಯಣಪುರ ಗ್ರಾಮದಲ್ಲಿ ಏನು ಹಲ್ಲೆ ಆಯಿತು, ಆ ಹಲ್ಲೆಯನ್ನು ನಾವು ಅತ್ಯಂತ ಪ್ರಬಲವಾಗಿ ಖಂಡಿಸ್ತೀವಿ. ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಸಂಘಟನೆ ವತಿಯಿಂದ ಬಿಜೆಪಿಯ ಮುಖಂಡರು ಮತ್ತು ಕೆಲವೊಂದು ಹಿಂದೂ ಪರ ಸಂಘಟನೆ ಮುಖಂಡರು ಏನು ಗ್ರಾಮಕ್ಕೆ ತೆರಳಿಬಿಟ್ಟು ರಶೀದ್ ಮುತ್ಯರವರ ಮನೆ ಹೋಗಿಬಿಟ್ಟು ಕಲ್ಲು ಮತ್ತು ಬಡಿಗಳಿಂದ ಅವ್ರ ಮೇಲೆ ಹಲ್ಲೆ ಮಾಡಿ ಗ್ರಾಮದಿಂದ ಅವರಿಗೇನು ಓಡಿಸ್ಬಿಟ್ಟದ. ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಭಾರತೀಯ ನಾಗರಿಕರು ಬದುಕುವಂಥ ಒಂದು ಹಕ್ಕದ. ಹಾಗಾಗಿಬಿಟ್ಟು ಬಿಜೆಪಿ ಮುಖಂಡರು ಯಾರೋ ಅವ್ರ ಮನೆಗೆ ಹೋಗ್ಬಿಟ್ಟು ವಿನಾಕಾರಣ ಅವ್ರ ಮೇಲೆ ಹಲ್ಲೆ ಮಾಡೋದು ನಾವು ಭೀಮ್ ಆರ್ಮಿ ಪ್ರಭಾವವಾಗಿ ಖಂಡಿಸ್ತೀವಿ. ಅದೇ ರೀತಿಯಾಗಿ ಕೂಡ ಏನು ರಶೀದ್ ಮುತ್ಯರವರ ಮತ್ತು ಅವರ ಇಬ್ಬರ ಸಹಚರರ ಮೇಲೆ ಹಲ್ಲೆ ಮಾಡಿದಂಥ ಹಿಂದೂಪರ ಸಂಘಟನೆ ಮುಖಂಡರನ್ನು ಕೂಡ ತಕ್ಷಣವೇ ಬಂಧಿಸಬೇಕಂತ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು SP ಅವರಿಗೆ ಮನವಿ ಮಾಡ್ಕೋತೀವಿ. ಮುಂದಿನ ದಿನಗಳಲ್ಲಿ ನಾವು ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಸಂಘಟನೆ ವತಿಯಿಂದ ಏನು ರಶೀದ್ ಮುತ್ಯರವರ ದರ್ಗಾಕ್ಕೆ ಹೋಗಿಬಿಟ್ಟು ರಶೀದ್ ಮುತ್ಯರ ಜೊತೆ ಚರ್ಚೆ ಮಾಡಿಬಿಟ್ಟು ಮುಂದೆ ನಾವು ಯಾವ ರೀತಿ ಅವರಿಗೆ ಬೆಂಬಲ ಸೂಚಿಸಬೇಕು, ಯಾವ ರೀತಿ ನಾವು ಹೋರಾಟ ಮಾಡಬೇಕಂತ ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ತೀವಿ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಚುನಾವಣೆ ನಡೆಯುತ್ತಿದ್ದು ಕರ್ನಾಟಕದಲ್ಲಿ 7 ವಲಯಗಳಿವೆ. ಆದರೆ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ವಲಯವಾಗಿರುವ ರಾಯಚೂರು ವಲಯವನ್ನು ವಿಭಜಿಸಿ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯಲ್ಲಿ ಒಳಗೊಂಡ ಹೊಸದಾಗಿ ಕಲಬುರಗಿ ವಲಯ ಮಾಡಬೇಕು ಎಂದು ದಿ ನ್ಯೂ ಕಲಬುರಗಿ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಜೈ ಭೀಮ್ ದರ್ಗಿ ಆಗ್ರಹ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಅತಿ ದೊಡ್ಡ ವಲಯವಾಗಿರುವ ರಾಯಚೂರು ವಲಯವನ್ನು ವಿಭಜಿಸಿ ಕಲಬುರಗಿ, ಬೀದರ್ ಹಾಗೂ ಯಾದಗಿರಿ ಜಿಲ್ಲೆಯನ್ನು ಒಳಗೊಂಡು ಹೊಸದಾಗಿ ಕಲಬುರಗಿ ವಲಯವನ್ನು ರಚಿಸಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ ಎಂದರು. ರಾಯಚೂರು ವಲಯದಲ್ಲಿ ಪ್ರತಿಭೆಗೆ ಯಾವುದೇ ಅಭಾವವಿಲ್ಲ, ಆದರೆ ಅವಕಾಶಗಳು ಸೀಮಿತವಾಗಿರುವುದರಿಂದ ನಮ್ಮ ಭಾಗದ ಯುವ ಕ್ರಿಕೆಟ್ ಆಟಗಾರರಿಗೆ ನ್ಯಾಯ ಸಿಗುತ್ತಿಲ್ಲ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ರಾಯಚೂರು ವಲಯದಲ್ಲಿ ಯಾವುದೇ ಕ್ರಿಕೆಟ್ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿಲ್ಲ. ಬೇರೆ ವಲಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಯಚೂರು ವಲಯವು ಅತ್ಯಂತ ಕಡಿಮೆ ಕ್ರಿಕೆಟ್ ಕ್ಲಬ್ಗಳನ್ನು ಹೊಂದಿದೆ. ಇದರಿಂದಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಲ್ಲಿ ಆಡಳಿತ ನಡೆಸುವವರು ನಮ್ಮ ವಲಯವನ್ನ ನಿರ್ಲಕ್ಷಿಸುತ್ತಿದ್ದಾರೆ. ಇಂದಿಗೂ ಕೂಡ ರಾಯಚೂರು ವಲಯದ ಮಹಿಳಾ ಕ್ರಿಕೆಟ್ ಆಟಗಾರರಿಗೆ ಹೆಚ್ಚಿನ ಅವಕಾಶ ಸಿಗುತ್ತಿಲ್ಲ. ಆದ್ರಿಂದ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯು ಈ ಭಾಗದ ಕ್ರಿಕೆಟ್ ಅಭಿವೃದ್ಧಿಗೆ ಶ್ರಮಿಸಿ ಕಲಬುರಗಿ, ಬೀದರ್ ಹಾಗೂ ಯಾದಗಿರಿ ಒಳಗೊಂಡಂತೆ ಹೊಸ ವಲಯಗಳನ್ನು ರಚಿಸಿ ಈ ಭಾಗದ ಕ್ರಿಕೆಟ್ ಆಟಗಾರರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದರು. ಈಗ ಮುಖ್ಯ ವಿಷಯ ರಾಯಚೂರು ಝೋನಿಗೆ ಬರ್ತೀವಿ ಸರ್. ನಾವು ರಾಯಚೂರು ಝೋನ್ದಾಗ 7 ಡಿಸ್ಟ್ರಿಕ್ಟ್ಗಳು ಸರ್. ಇದು ಕರ್ನಾಟಕದಲ್ಲೇ ಅತ್ಯಂತ ದೊಡ್ಡ ವಲಯ. ಇದು ಎಲ್ಲಿ ಪ್ರಾರಂಭ ಆಗ್ತದೆ? ಬೀದರಿಗೆ ಪ್ರಾರಂಭ ಆಗಿ ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಿಜಾಪುರ ಮತ್ತು ಬಾಗಲಕೋಟೆ. ಈ 7 ಡಿಸ್ಟ್ರಿಕ್ಟ್ನಲ್ಲಿ ಇವತ್ತಿಗೂ ಕೂಡ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಒಂದು ಮೈದಾನ ನಿರ್ಮಾಣ ಮಾಡಿಲ್ಲ, ಒಂದು ಸ್ಟೇಡಿಯಂ ಇಲ್ಲ ನಮ್ಮ ಮಕ್ಕಳಿಗೆ ಆಡ್ಲಿಕ್ಕೆ, ಒಂದು ಟರ್ಫ್ ವಿಕೆಟ್ ಇಲ್ಲ. ನಿಮ್ಗೆ ಗೊತ್ತಿರಂಗೆ ನೀವು ನೋಡ್ತಿರ್ತೀರಿ ಎಲ್ಲರೂ, ನನಗನ್ಸೋ ಮಟ್ಟಿಗೆ ಕ್ರಿಕೆಟ್ ಪ್ರೇಮಿಗಳಿದ್ರಿ. ಪ್ರತಿಯೊಂದು ಮ್ಯಾಚ್ BCCI ಪ್ರಕಾರ ಟರ್ಫ್ ವಿಕೆಟ್ ಮ್ಯಾಗ ಆಡಬೇಕೇ ಅಂತದ ಸರ್. ಆದರೆ ನಮ್ಮ ವಲಯದಲ್ಲಿ ಎಲ್ಲಿ ಒಂದು ಟರ್ಫ್ ವಿಕೆಟ್ ಇಲ್ಲ. ನಾವು ನಮ್ಮ ಮಕ್ಕಳಿಗೆ ಈಗ ಎಲ್ ವಿ ಗ್ರೌಂಡ್ದವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ಆಡಿಸ್ತೀವಿ, ಗೌರ್ಮೆಂಟ್ ಕಾಲೇಜ್ದವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ಆಡಿಸ್ತೀವಿ, KBN ಅವಕಾಶ ಕೊಟ್ಟರೆ ಅಲ್ಲಿ ಆಡಿಸ್ತೀವಿ. ಅಲ್ಲಿ ಕೂಡ ಎಲ್ಲಿ ಟರ್ಫ್ ಇರ್ತೀವಿ. KBN ಗ್ರೌಂಡ್ ಇರೋದು ಖಾಸಗಿ ಮೈದಾನದ, ಅವ್ರು ಟರ್ಫ್ ವಿಕೆಟ್ ಅದ ಪರ್ಮಿಷನ್ ಕೊಟ್ಟರೆ ಆಡ್ತೀವಿ, ಇಲ್ಲರಿಲ್ಲ. NVದಾಗೂ ನಾವು ಮ್ಯಾಟಿಂಗ್ ಮೇಲೆ ಆಡಿಸ್ತೀವಿ, ಗೌರ್ಮೆಂಟ್ ಕಾಲೇಜ್ನಾಗೂ ಮ್ಯಾಟಿಂಗ್ ಮೇಲೆ ಆಡಿಸ್ತೀವಿ ಸರ್. ಹೀಗಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮೊದಲು ಈ ಭಾಗದಾಗ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಬೇಕು. ಅದ್ರ ಜೊತೆಗೆ ಏನು ಫಸ್ಟ್ ಡಿಮಾಂಡ್ ನಮ್ಮ ಭಾಳ ಇಂಪಾರ್ಟೆಂಟ್ ಅದು, ನಮ್ಮ ಝೋನನ್ನು ಬೈಫರ್ಕೇಟ್ ಮಾಡ್ಬೇಕು ಅವರು. ಈಗ ಬೇರೆ ಮೇಲೆ ನೋಡಿರಿ ನೀವು, ಮೈಸೂರು, ಶಿವಮೊಗ್ಗ ಮತ್ತು ತುಮಕೂರಿನ 3-4 ಡಿಸ್ಟ್ರಿಕ್ಟ್ ಕೂಡ ಒಂದೊಂದು ಝೋನ್ ಮಾಡ್ಯಾರ. ನಮ್ಮ ರಾಯಚೂರು ಝೋನಿಗೆ ಅಷ್ಟೇ 7 ಡಿಸ್ಟ್ರಿಕ್ಟ್ಗಳದು. ಸೊ ಒಬ್ಬ ಹುಡುಗ ಬೀದರ್ಲಿಂದ ಅಂಡರ್ 14 ಹುಡುಗ ಬಾಗಲಕೋಟೆಗೆ ಹೋಗಿ ಎಷ್ಟು ಕಠಿಣ ಕೆಲಸ ಗೊತ್ತದ ನಿಮ್ಗೆ. ನಾವು ಬೀದರ್ಲಿಂದ ಈಸಿಯಾಗಿ ಬೆಂಗಳೂರಿಗೆ ಮುಟ್ಬೋದು, ಆದರೆ ಬಾಗಲಕೋಟೆಗೆ ಹೋಗೋದು ಅಸಾಧ್ಯ ಮಾಡ್ತಾರೆ ಆ ಹುಡುಗ.
ಸೊ ಹೀಗಾಗಿ ನಮ್ಮದು ಫಸ್ಟ್ ಡಿಮಾಂಡ್ ಏನಂದ್ರೆ ಗುಲ್ಬರ್ಗ, ಬೀದರ್ ಮತ್ತು ಯಾದಗಿರಿ ಈ 3 ಡಿಸ್ಟಿಕ್ಕನ್ನು ಒಳಗೊಂಡು ಒಂದು ವಲಯನ ರಚನೆ ಮಾಡಬೇಕು. ಅದ್ರ ಜೊತೆಗೆ ಈ ಭಾಗದಾಗ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸ್ಬೇಕು. ಮತ್ತು ಮಹಿಳಾ ಕ್ರಿಕೆಟ್ ಇವತ್ತು ಯಾವ ಲೆವೆಲಿಗೆ ಬೆಳೀತದೆ ನಿಮ್ಗೆ ಗೊತ್ತದ. ಮಹಿಳಾ ಕ್ರಿಕೆಟ್ ಕ್ಷೇತ್ರ ಕೂಡ ನಮ್ಮದು ಭಾಳ ಏನಂತೀವಿ ನೀವು ಅನ್ಯಾಯಕ್ಕೊಳಗಾಗ್ಯದ. ಈ ಭಾಗದ ಮಕ್ಕಳಿಗೆ ಒಟ್ಟು ಅವಕಾಶ ಸಿಗ್ತಾ ಇಲ್ಲ. ಈ ಭಾಗದ ಮಕ್ಕಳು ಆಡಿದ್ರು ಕೂಡ ಬೆಂಗಳೂರಿಗೆ ಸೆಲೆಕ್ಷನಿಗೆ ಹೋಗಬೇಕು, ಅಲ್ಲಿನೂ ಅವರು ತಮ್ಮ ಬೆಂಗಳೂರಿನಾಗ ಆಡೋಂಥ ಹುಡುಗಿಯರಿಗೆ ಅವಕಾಶ ಮಾಡಿಕೊಳ್ಳತ್ತಾರೆ. ಇದು ಕೂಡ ನಮ್ಮ ಮ್ಯಾಗ ಅನ್ಯಾಯ ಆಗ್ತದೆ. ಹೀಗಾಗಿ ನಮ್ಮ ಕಲಬುರಗಿ ಕ್ರಿಕೆಟ್ ಸಂಸ್ಥೆ ಬೇಡಿಕೆ ಏನಂದ್ರೆ, ಒಂದನೇದ್ದು ಕಲಬುರಗಿ ವಲಯವನ್ನು ರಚನೆ ಮಾಡಬೇಕು, ಕಲಬುರಗಿ, ಬೀದರ್ ಹಾಗೂ ಯಾದಗಿರಿಗಳನ್ನು ಕೂಡಿ. ಎರಡನೇದು ಸಿಎಂ ಆಗಿ ನಾನೇ ಮುಂದುವರಿಯುತ್ತೇನೆ, ಬಜೆಟ್ ಮಂಡಿಸುವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಂದಿದ್ದಾರೆ. ಡಿಕೆ ಶಿವಕುಮಾರ್ ಪಕ್ಷದ ಅಧ್ಯಕ್ಷರು, ಮೇಲಿಂದ ಮೇಲೆ ಅವರು ದೆಹಲಿಗೆ ಹೋಗಬೇಕಾಗುತ್ತದೆ ಎಂದು ಸಚಿವ ಎಂಬಿ ಪಾಟೀಲ್ ಹೇಳಿದರು. ವಿಜಯಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ಅವರು ವ್ಯಾಪಾರಕ್ಕಾಗಿ ಹೋಗಬೇಕಾಗುತ್ತದೆ, ಅವರ ಮೇಲೆ ಅನೇಕ ಕೇಸ್ಗಳನ್ನು ಹಾಕಿದ್ದಾರೆ, ಅದಕ್ಕೂ ವಕೀಲರ ಬಳಿ ಹೋಗಬೇಕಾಗುತ್ತದೆ. ಪಕ್ಷದ ಅಧ್ಯಕ್ಷರಾಗಿ ದೆಹಲಿಗೆ ಹೋಗೋದು ಬೇಡ ಅಂತೀರಾ ನೀವು ಎಂದರು. ಸಿಎಂ ಕೊಟ್ಟ ಮಾತು ಉಳಿಸಿಕೊಳ್ಳುತ್ತಾರೆ. ಇನ್ನು ಡಿಕೆ ಸುರೇಶ್ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಸಚಿವರು, ಸುರೇಶ್ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ, ಏನ್ ಮಾತು ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಸುರೇಶ್ ಅವರಿಗೆ ಗೊತ್ತು. ಅದು ಏನೇ ಇದ್ರೂ ಹೈಕಮಾಂಡ್ ನಮ್ಮಲ್ಲಿ ಸುಪ್ರೀಂ, ಹೈಕಮಾಂಡ್ ಸುಪ್ರೀಂ ಫಾರ್ ಎವರ್ ಒನ್. ಈ ವಿಚಾರದಲ್ಲಿ ನಾವು ಏನ್ ಮಾತನಾಡಿದ್ರೂ ಪ್ರಯೋಜನ ಇಲ್ಲ, ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತದೆ. ಸಚಿವ ಶಿವಾನಂದ ಪಾಟೀಲ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಭೇಟಿಗೆ ಹೋಗಿದ್ದೇನೆ ಎಂದು ಖುದ್ದಾಗಿ ಅವರೇ ಹೇಳಿದ್ದಾರೆ. ಪತ್ರ ಕೊಡಲು ಹೋಗಿರುವುದಾಗಿ ಹೇಳಿದ್ದಾರೆ. ನಮ್ಮ ಪಕ್ಷದಲ್ಲಿ ಯಾವುದು ಏನು ಇಲ್ಲ, ಏನೇ ವಿಚಾರ ಇದ್ರೂ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ ಎಂದರು. ಪಕ್ಷದ ಅಧ್ಯಕ್ಷ ಅದಾರ್ರಿ. ಈಗ CM ಅವ್ರು ಹೇಳಿದಾರಲ್ಲ, 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ಇವತ್ತು ಮುಂದಿನ ಬಜೆಟ್ನು ನಾನೇ ಮಂಡನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೂ, ಅವರು KPCC ಅಧ್ಯಕ್ಷರು, ಅವರು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಅವ್ರು ಡೆಲ್ಲಿಗೆ ಹೋಗಬೇಕಾಗ್ತದೆ, ಅದಕ್ಕೂ ಹೋಗಬೇಕಾಗ್ತದೆ. ಬೇರೆ ಬೇರೆ ಅನೇಕ ವಿಚಾರ ತಮ್ಮ ವ್ಯಾಪಾರ ಸಲುವಾಗೂ ಹೋಗಬೇಕಾಗ್ತದೆ. ಅನೇಕ ಸಂದರ್ಭದಲ್ಲಿ 108 ಕೇಸ್ಗಳು ಅವ್ರ ಮೇಲೆ ಹಾಕಿದ್ದಾರೆ, ಅದಕ್ಕೂ ಅವ್ರು ಹೋಗಬೇಕಾಗ್ತದೆ ವಕೀಲರ ಹತ್ರ. ಅದು ಹೀಗೆ ಇದೆ. ಪಕ್ಷದ ಅಧ್ಯಕ್ಷರಾಗಿ ಇವತ್ತು ಸಾಕ ಡೆಲ್ಲಿಗೆ ಹೋಗುವಂಥದ್ದು ಬೇಡ ಅಂತೀರಾ? ಕೆ ಸುರೇಶ್ ಅವರು ಹೇಳ್ತಾರೆ, CM ಅವರು ಸಿದ್ದರಾಮಯ್ಯನವರು ಏನು ಮಾತು ಕೊಟ್ಟಿದ್ರು ನಡೆಸಿಕೊಡ್ತಾರೆ. ಅದು ಏನು ಮಾತು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಅದು ಡಿ.ಕೆ. ಸುರೇಶ್ ಅವ್ರಿಗೆ ಗೊತ್ತು, ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ, ಏನು ಹೇಳಿದ್ದಾರೆ ಅದನ್ನು. ಅದೇನೇ ಇದ್ದರೂ ಕೂಡ ನಮ್ಮ ಪಕ್ಷದಲ್ಲಿ ಇವತ್ತಿನ ದಿವಸ ಹೈಕಮಾಂಡ್ ಈಸ್ ಸುಪ್ರೀಂ ಫಾರ್ ಎವ್ರಿ ಒನ್. ಮತ್ತು ಈ ಎಲ್ಲ ವಿಚಾರಗಳಲ್ಲಿ ನಾವೇನು ಮಾತಾಡಿದರೂ ಪ್ರಯೋಜನ ಇಲ್ಲ. ಈ ಎಲ್ಲ ವಿಚಾರಗಳಲ್ಲಿ ಇವತ್ತಿನ ದಿವಸ ಹೈಕಮಾಂಡ್ ನಿರ್ಧಾರ ತಗೋತದೆ. ಈಗ ಸಚಿವರು ಹೇಳಿದ್ರು, ಶಿವಾನಂದ ಪಾಟ್ರು ನಾನು ಇವ್ರನ್ನ ಭೇಟಿಯಾಗಕ್ಕೆ ಹೋಗಿನಿ ಅಂತ ಹೇಳಿದ್ರು. ಯಾರನ್ನ? ಪ್ರಹ್ಲಾದ್ ಜೋಶಿ, ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ಭೇಟಿಯಾಗಕ್ಕೆ ಹೋಗಿನಿ ಅಂತ ಹೇಳಿದ್ರು. ಮತ್ತು ಅಲ್ಲ ಸರ್, ಶಾಸಕರು ಸಚಿವ ಸ್ಥಾನಕ್ಕೆ ಹೋಗಿದ್ದಾರೆ. ಹೌದು ಸರ್, ಸಚಿವರು ಅದೇ ಹೇಳಿದ್ರಲ್ಲ, ಅವ್ರು ಸ್ಪಷ್ಟೀಕರಣ ಕೊಟ್ಟಿದ್ದಾರಲ್ಲ. ಈಗ ಶಿವಾನಂದ ಪಾಟ್ರು ಸ್ಪಷ್ಟೀಕರಣ ನೋಡ್ತಿದ್ದೆ. ನಿನ್ನೆ ರಾತ್ರಿ ನಾನು ದಿಲ್ಲಿಗೆ ಹೋಗಿದ್ದು, ನನ್ನ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ಹತ್ರ ಹೋಗ್ತಾಯಿದ್ದೆ ಅಂದರೆ ಪ್ರಹ್ಲಾದ್ ಜೋಶಿ ಅವರು ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರು, ಅವ್ರ ಕಡೆ ಒಂದೇನೋ ನಾನು ಪತ್ರ ಕೊಡೋಕೆ ಹೋಗಿದ್ದೀನಿ ಅಂತ ಹೇಳಿದರು. ಅವರು ಡೆಲ್ಲಿಯಲ್ಲೆಲ್ಲ ಬೆಂಗಳೂರಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ ಅಂತ ಅನ್ನೋದನ್ನು ಅವ್ರು ಹೇಳಿದರು. ಯಾವುದೂ ಇಲ್ಲ ರೀ, ನಮ್ಮ ಕಾಂಗ್ರೆಸ್ ಪಕ್ಷನಾಗ ಈ ಎಲ್ಲ ವಿಚಾರಗಳನ್ನ, ಏನೇ ವಿಚಾರಗಳಿದ್ದರೂ ಕೂಡ ಹೈಕಮಾಂಡ್ ಅದನ್ನು ನೋಡ್ತದೆ, ಹೈಕಮಾಂಡ್ ಅದನ್ನೆಲ್ಲವನ್ನೂ ಕೂಡ ಬಗೆಹರಿಸ್ತದೆ. 2.5 ವರ್ಷ ಏನಾದರೂ ತೀರ್ಮಾನ ಆಗಿದೆ ಸರ್? ಅದು ಮೊದಲಿಂದ ಕೇಳೋದು ನನಗೆ ಗೊತ್ತಿದೆ. ವೇದಿಕೆಯಲ್ಲಿ ಡಿ.ಕೆ. ಶಿ ಅವರು ಮಾತಾಡ್ತಾರೆ ಸರ್. ಯಾವಾಗ ಮಾತಾಡಿದ್ದಾರೆ ಡಿ.ಕೆ. ಶಿವಕುಮಾರ್? ಸೂಕ್ಷ್ಮವಾಗಿ ಮಾತಾಡ್ತಾರೆ ಸರ್. ಸೂಕ್ಷ್ಮವಾದ ಏನು ಸೂಕ್ಷ್ಮಗರ ಏನು ಮಾಡಿದ್ದಾರೆ? CM ಸ್ಥಾನ ಸಿಗುತ್ತೆ ನನಗೆ. ಹೌದು, ಎಲ್ಲರಿಗೂ ಆಸೆ ಇದೆ, ಎಲ್ಲರಿಗೂ CM ಆಗೋ ಆಸೆ ಇದೆ, ಎಲ್ಲರಿಗೂ ಮಂತ್ರಿ ಆಗೋ ಆಸೆ ಇದೆ. ತಪ್ಪಿಲ್ಲದನ? ಅದು ಸ್ವಾಭಾವಿಕವಾಗಿ ಎಲ್ಲರಿಗೂ ಇರ್ತದೆ, ತಪ್ಪಿಲ್ಲ. ರಾಜ್ಯದ ಜನ ಬಿಜೆಪಿ ವಿರುದ್ಧ ಸ್ಪಷ್ಟ ಅಧಿಕಾರ ನೀಡಿದ್ದಾರೆ. 2.5 ವರ್ಷ ಕಾಂಗ್ರೆಸ್ ಸರ್ಕಾರ ಪೂರೈಸಿದೆ ಎಂದು ಶಾಸಕ ತನ್ವರ್ ಸೇಠ್ ಹೇಳಿದರು. ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರವಾಗಿ ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವರಿಷ್ಠರು ತೀರ್ಮಾನದಂತೆ ನಾವೆಲ್ಲರೂ ಪಾಲಿಸುತ್ತೇವೆ. ಸಿಎಂ ಡಿಸಿಎಂ ಕೂಡ ಸಾರಿ ಹೇಳಿದ್ದಾರೆ. ವರಿಷ್ಠರು ತೆಗೆದುಕೊಳ್ಳುವ ತೀರ್ಮಾನವೇ ಅಂತಿಮ. ಅಧಿಕಾರ ಹಂಚಿಕೆ ಸೂತ್ರ ನಮಗೆ ಗೊತ್ತಿಲ್ಲ ಎಂದರು. ನಮ್ಮ ಕಾಂಗ್ರೆಸ್ ಸರ್ಕಾರ ಸುಭದ್ರ ಸರ್ಕಾರವಾಗಿದೆ. ನಾವು ಯಾವ ಬಣದಲ್ಲಿ ಇಲ್ಲ. ನನ್ನದು ಕಾಂಗ್ರೆಸ್ ಬಣ. ಇಲ್ಲಿ ಯಾರ ಪರನೂ ನಾನು ಹೋಗುತ್ತಿಲ್ಲ ಎಂದರು. ಇನ್ನು ಡಿ.ಕೆ. ಶಿವಕುಮಾರ್ ನನ್ನ ಪರವಾಗಿ ಪ್ರಚಾರ ಮಾಡಿ ಗೆಲ್ಲಿಸಿದ್ರು. ನಾನು ಅದನ್ನು ಯಾವತ್ತೂ ಮರೆಯೋದಿಲ್ಲ ಎಂದರು. ನಮ್ಮ ಗಾತ್ರದ 15% ಮಾತ್ರ ನಾವು ಸಚಿವ ಸಂಪುಟ ಮಾಡೋಕ್ಕೆ ಸಾಧ್ಯ. 34 ಜನಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ವಿ. ಇನ್ನೂ 104 ಜನ
ಅಧಿಕಾರ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಅದರಲ್ಲಿ ಹಿರಿಯರಿದ್ದಾರೆ, ಅನುಭವಿಗಳಿದ್ದಾರೆ. ಅದರಲ್ಲಿ ನಾನು ಕಾಯ್ತಾ ಇದ್ದೇನೆ. ಅವಕಾಶ ಬರುತ್ತೆ ಅನ್ನೋ ನಿರೀಕ್ಷೆ ಇದೆ, ಬರುತ್ತೆ ಅನ್ನೋ ನಮ್ಮ ವಿಶ್ವಾಸವೂ ಇದೆ. ಡಿ.ಕೆ. ಶಿವಕುಮಾರ ಜೊತೆಗೆ ನನ್ನ ಬಾಂಧವ್ಯ, ನನಗೆ ರಾಜಕೀಯ ರೂಪ ಕೊಟ್ಟಂಥದ್ದು ಡಿ.ಕೆ. ಶಿವಕುಮಾರ್ ಅವರು. ಅವರ ಋಣ ತೀರಿಸಬೇಕಾಗಿರುವಂಥದ್ದು ನನ್ನಲ್ಲಿ ಇರಬೇಕಾಗಿರುವಂಥ ಅದು ನಮ್ಮ ಧರ್ಮ. ಅದು ಉಪಕಾರ ಮಾಡಿದವನಿಗೆ ನೆನೀಬೇಕು. ಕೇವಲ ಡಿ.ಕೆ. ಶಿವಕುಮಾರ್ ಒಬ್ಬರೇ ಅಲ್ಲ, ನಾನು ನಗರ ಪಾಲಿಕಾ ಸದಸ್ಯರಾಗಿದ್ದಂತಹ ಸಂದರ್ಭದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಗೆದ್ದಿದ್ದೆ. ಜಾತ್ಯತೀತ ಜನತಾದಳದ ಅಧಿಕೃತ ಮೇಯರ್ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿಬಿಟ್ರು ಸಿದ್ದರಾಮಯ್ಯವರು. ಸೊ ಹಾಗಾಗಿ ಎಲ್ಲ ಕಾಲಕ್ಕೂ ನನಗೆ ಬೆಂಬಲವನ್ನು ಸೂಕ್ತಂತಹ ನಮ್ಮ ನಾಯಕರ ಜೊತೆಗೆ ನಾವು ಇದ್ದೇವೆ. ಪಕ್ಷದ ಸಿದ್ಧಾಂತನ ಒಪ್ಪಿರುವಂಥದ್ದು, ಆ ಸಿದ್ಧಾಂತ ಮೀರಿ ಒಬ್ಬರ ಪರ ಒಬ್ಬರ ವಿರುದ್ಧ ಹೋಗೋನಲ್ಲ. ನಾನು ಪಕ್ಷ ಎತ್ತಿ ಹಿಡಿತೀನಿ. ಆದರೆ ಅವಕಾಶ ಸಿಕ್ಕುತ್ತೆ. ಆಗಿಲ್ಲ ಅಂತ ಹೇಳಿದ್ರೆ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದೇನೆ, ಕೆಲಸ ಮಾಡ್ತೇನೆ. ನೋಡಿ, ಯಾವುದೇ ಸಂದರ್ಭದಲ್ಲಿ ಒಂದು ಬಹಳ ಸೂಕ್ತವಾದಂತಹ ಗಾದೆಯು ಕೂಡ ನಮ್ಮ ಮುಂದೆ ಇದೆ. ಸಭೆ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸ್ಕೋಬೇಡ, ಮನೆಯಲ್ಲಿ ಕಿರಿಯನಾಗಿ ಹುಟ್ಟಬೇಡ. ಇಲ್ಲಿ ಹಿರಿಯಮೆಗೆ, ಹಿರಿತನಕ್ಕೆ, ಅನುಭವಕ್ಕೆ ಏನು ಸೂಕ್ತವಾದಂತಹ ಸ್ಥಾನಮಾನಗಳು ಸಿಗಬೇಕಾಗಿತ್ತು, ಒತ್ತಡಕ್ಕೆ ಯಾರ್ಯಾರಿಗೆ ಸಿಗ್ತಾ ಇದೆ, ಇದೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ನಾನು, ನನ್ನ ಕುಟುಂಬ ರಾಜಕಾರಣದಲ್ಲಿ ಒಂದು ಅಪಾರವಾದಂಥ ಹಿನ್ನೆಲೆ ಹೊಂದ್ಕೊಂಡಿರುವಂಥದ್ದು. ನಾವು ಯಾವುದೇ ಸಂದರ್ಭದಲ್ಲಿ ಪಕ್ಷಕ್ಕೆ ಮುಜುಗರ ಉಂಟು ಮಾಡೋದು ಅಥವಾ ಬ್ಲ್ಯಾಕ್ ಮೇಲ್ ಮಾಡಿ ನಾವು ಅಧಿಕಾರ ತಗೊಳ್ಳುವಂಥದ್ದಲ್ಲ. ನನಗೆ ನನ್ನ ಶಕ್ತಿ ಗೊತ್ತಿದೆ. ನನಗೆ ಶಕ್ತಿ ಕೊಟ್ಟಂಥ ನನ್ನ ಜನ ನನ್ನಿಂದ ಏನು ವಿಶ್ವಾಸ ಇಟ್ಕೊಂಡಿದ್ದಾರೆ ಅದು ನನಗೆ ಗೊತ್ತಿದೆ. ನನ್ನ ಒಳ್ಳೆತನಕ್ಕೆ, ನನ್ನ ಹಿರಿಮೆಗೆ, ನನ್ನ ಅನುಭವಕ್ಕೆ ಅವಕಾಶ ಸಿಕ್ಕುತ್ತೆ ಅನ್ನೋ ನಂಬಿಕೆ ನನಗಿದೆ. ಪಕ್ಷದ ಮೇಲೆ ನಂಬಿಕೆ ಇದೆ. ಹಾಗಾಗಿ ನಾನು ಯಾರಿಗೂ ಹೋಗಿ ಕೇಳೋಂಗಿಲ್ಲ. ಏನಾಗಿದೆ ಅದು ಆಗಿರೋದು ಸರಿನೋ ತಪ್ಪು ಅನ್ನೋ ವಿಶ್ಲೇಷಣೆ ನಾನು ಮಾಡೋನಲ್ಲ. ನನಗೆ ಸಿಗಬೇಕಾಗಿರುವಂಥ ಅವಕಾಶ ಖಂಡಿತ ಸಿಕ್ಕುತ್ತೆ ಅನ್ನೋ ನಂಬಿಕೆ ನನಗಿದೆ. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಜನ್ಮದಿನದ ಪ್ರಯುಕ್ತ ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದಲ್ಲಿನ ಬಸವನಗರದ ಯುವ ಕಾಂಗ್ರೆಸ್ ಮುಖಂಡರಾದ ಸಚಿನ್ ಬಂಡೆ ಅವರ ನೇತೃತ್ವದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಿತು. ಲೈನ್ ಸೇ ಬರ್ರಿ ಅಮ್ಮ, ಹಂಗೆ ಲೈನೇ ಬರ್ರಿ. ಈಗ ಪ್ಲೇಟ್ ಮುತ್ತರ ಲೈನಿಗೆ ಬರ್ರಿ ನಡು ಬರ್ಬೇಡ್ರಿ. ಇಂದು ದಿವಸ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರ 47ನೇ ಹುಟ್ಟುಹಬ್ಬದ ಅಂಗವಾಗಿ ಈ ಬಸವನಗರಿನ ಯುವ ಮುಖಂಡರಾಗಿರ್ತಕ್ಕಂಥ NSY ಕಾರ್ಯಕರ್ತರಾಗಿರ್ತಕ್ಕಂಥ ಶ್ರೀ ಸಚಿನ್ ಬಂಡೆ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏನಿದೆ ಕೇಂದ್ರ ಬಸ್ ನಿಲ್ದಾಣ ಎದುರುಗಡೆ ಹಮ್ಮಿಕೊಳ್ಳಲಾಗಿದೆ. ಇದರ ಮುಖಾಂತರ ಎಲ್ಲ ಬಡ ಜನರು ಪ್ರಸಾದವನ್ನು ತಗೊಂಡು ಶ್ರೀ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಳ್ಳೆಯದಾಗಲಿ, ಅವರು ಶ್ರೇಯಸ್ಸು ಇನ್ನೂ ಹೆಚ್ಚಿಗೆ ಆಗಲಿ, ಅವರು ರಾಜಕೀಯದಲ್ಲಿ ಇನ್ನೂ ಉನ್ನತ ಹುದ್ದೆಗಳನ್ನು ಅಲಂಕರಿಸಲಿ ಅಂತ ಈ ಮೂಲಕ ಶುಭ ಕೊಡ್ತೇವೆ. ಹ್ಯಾಪಿ ಬರ್ಡೇ ಟು ಪ್ರಿಯಾಂಕಾ ಸಾಹೇಬರಿಗೆ ಧನ್ಯವಾದಗಳು. ಸಾಹೇಬರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ. ಸಚಿನ್ ಬಂಡೆ NSY ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಸಚಿನ್ ಶಿರ್ವಾಳ್, ಶರಣ್ ಅಲ್ಲಂಪ್ರಭು ಪಾಟೀಲ್, ಸಮೀರ್ ಬಾಗವಾನ್, ಸಂಜು ಹೊಳಕಾರ್, ರಾಜಶೇಖರ್ ವಾಡಿ, ಟೈಗರ್ ವಿಘ್ನೇಶ್, ಗೌತಮ್ ಪರಿಕರ್, ನಿಖಿಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಕೋಸಗಿ ಕಲ್ಯಾಣ ಮಂಟಪದಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಜನ್ಮದಿನದ ಪ್ರಯುಕ್ತ ಅವರ ಅಭಿಮಾನಿ ಬಳಗದ ವತಿಯಿಂದ ಹಿರಿಯ ನಾಗರಿಕರಿಗಾಗಿ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಕೇಕ್ ಕತ್ತರಿಸುವುದರ ಮೂಲಕ ಚಾಲನೆ ನೀಡಿದರು. ಇನ್ನು ಇದೇ ವೇಳೆಯಲ್ಲಿ ಬಡ ಜನರಿಗೆ ಬಟ್ಟೆ ವಿತರಣೆ ಮಾಡಲಾಯಿತು.
ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಮತ್ತು ಜನಪರ ಸಚಿವರಾದಂಥ ಅಭಿವೃದ್ಧಿ ಹರಿಕಾರ ಯುವ ಕಣ್ಮಣಿಯಾದಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರ 47ನೇ ಜನ್ಮದಿನದ ನಿಮಿತ್ತವಾಗಿ ಇವತ್ತೇನು ಗುಲ್ಬರ್ಗಾದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಇದು ಕಾರಣ ಅವರಿಗೆ ಇದ್ದಂಥ ಕಾರ್ಮಿಕರ ಮೇಲೆ ಕಾಳಜಿ ಆಗಿರ್ಬೋದು, ರೈತರ ಮೇಲೆ ಕಾಳಜಿ ಆಗಿರ್ಬೋದು, ಯುವಕರ ಮೇಲೆ ಕಾಳಜಿ ಆಗಿರ್ಬೋದು, ಅವರ ಪ್ರೀತಿ ವಿಶ್ವಾಸದಿಂದ ಇವತ್ತು ಪ್ರತಿಯೊಂದು ವಾರ್ಡಿನಲ್ಲಿ ಮತ್ತು ಪ್ರತಿಯೊಂದು ಏರಿಯಾದಲ್ಲಿ ಇಡೀ ಜಿಲ್ಲಾದ್ಯಂತ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಿದ್ದಾರೆ. ಮತ್ತು ಪ್ರಿಯಾಂಕ್ ಸಾಹೇಬರಿಗೆ ಇನ್ನೂ ಬುದ್ಧ ಬಸವ ಅಂಬೇಡ್ಕರ್ ಮತ್ತು ಈ ನೆಲದ ನಡೆದಾಡುವ ದೇವರಾದಂಥ ಶರಣಬಸವೇಶ್ವರ ಮತ್ತು ಕಾಜಾಬಂದೇನೋ ಇವರ ಆಶೀರ್ವಾದದಿಂದ ಇನ್ನೂ ಮುಂದಿನ ದಿನಗಳಲ್ಲಿ ಜನಪರ ಕೆಲಸ ಮಾಡಲಿಕ್ಕೆ ಅವರಿಗೆ ಶಕ್ತಿ ತುಂಬಲಿ ಅಂತ ಆಶಿಸುತ್ತಾ ಮತ್ತೊಮ್ಮೆ ಪ್ರಿಯಾಂಕ್ ಖರ್ಗೆ ಸಾಹೇಬರವರ ಜನ್ಮದಿನದ ಹಾರ್ದಿಕ ಶುಭಾಶಯವನ್ನು ಕೋರುತ್ತೇನೆ. ಅಶ್ವಿನ್ ಸಂಕ, ಜಿಲ್ಲಾ ಯುವ ಕಾಂಗ್ರೆಸ್ ಕಲಬುರಗಿ. ಈ ಸಂದರ್ಭದಲ್ಲಿ ಎಂಎಲ್ಸಿ ಜಗದೇವ್ ಗುತ್ತೇದಾರ್ ಕಾಳಗಿ, ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕ್ನೂರ್, ಶಾಸಕ ಅಲ್ಲಂ ಪ್ರಭು ಪಾಟೀಲ್, ಕಿರಣ್ ದೇಶ್ಮುಖ್, ಪ್ರವೀಣ್ ಹರ್ವಾಳ್, ಮಜರ್ ಆಲಂ ಖಾನ್, ಅಶೋಕ್ ಹೊನ್ನಳ್ಳಿ, ಅಶ್ವಿನ್ ಸಂಕ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಸಿರೆ ಚಂದವೋ ಚಟ್ಟನೆ ಸೆಳೆಯುವ ಸಿರೆ ಅಂದವೋ ಮೈಮನ ಕದಿಯುವ ಸಿರೆ ಖಜಾನೆಯೋ ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು ಶುಭದ ಕಾರ್ಯದಿ ಬಣ್ಣಗಳ ನರ್ತನ ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ.
ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149. ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಸ್ಟಾರ್ ಲೈಫ್ ಕೇರ್ ಪ್ರತ್ಯೇಕ ಆಸ್ಪತ್ರೆ ಆರಂಭ. ಮಹಿಳಾ ವೈದ್ಯರು ಸಿಬ್ಬಂದಿ ಹೊಂದಿರುವ ಕಲ್ಯಾಣ ಕರ್ನಾಟಕದ ಮೊದಲ ಆಸ್ಪತ್ರೆ ಸ್ಟಾರ್ ಲೈಫ್ ಕೇರ್ ಕಲಬುರಗಿ ಜಿಲ್ಲೆಯ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬಿಯಾಸ್ಟ್ರಿಕ್ ICU, ನವಜಾತ ಮತ್ತು ಶಿಶುವಿನ NICU, ಶಿಶುವಿಗೆ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ಸ್ಟಾರ್ ಲೈಫ್ ಕೇರ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಲೈಫ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 9035435408. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ.
ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555.